ನಮಸ್ಕಾರ ಎಲ್ಲರಿಗೂ. ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಕಥೆ ಸ್ಫೂರ್ತಿದಾಯಕ ಕಥೆ. ಜೀವನದಲ್ಲಿ ಎಷ್ಟೋ ಬಾರಿ ನಾವು ನಮ್ಮನ್ನು ಬೇರೆಯವ್ರ ಜೊತೆ ತುಲನೆ ಮಾಡಿಕೊಂಡು ನಮ್ಮ ಹತ್ತಿರ ಈ ಕೌಶಲ್ಯ ಇಲ್ವಲ್ಲ, ಅಥವಾ ನಾವು ಹೀಗಿಲ್ಲ, ಇದು ನಮ್ಮ ದೌರ್ಬಲ್ಯ ಎಂದು ಅಂದುಕೊಂಡು ಬಿಟ್ಟಿರುತ್ತೇವೆ. ನಿಜ ಹೇಳಬೇಕೆಂದರೆ ನನ್ನ ಪ್ರಕಾರ ಯಾರಿಗೂ ಯಾವುದೇ ದೌರ್ಬಲ್ಯವಿರುವುದಿಲ್ಲ. ಕೇವಲ ನಾವು ತುಲನೆ ಮಾಡಿಕೊಂಡರೆ ಮಾತ್ರ ಅದು ನಮಗೆ ದೌರ್ಬಲ್ಯವಾಗಿ ಕಾಣುತ್ತದೆ. ಇಲ್ಲವಾದರೆ ಎಲ್ಲವೂ ಸರಿಯಾಗಿರುತ್ತದೆ ಮತ್ತು ಯಾವುದೇ ಬೇಜಾರು, ದುಃಖ ಇರುವುದಿಲ್ಲ. ಆದರೂ ನಾವು ಯಾವುದೋ ಒಂದು ವಿಷಯವನ್ನು ದೌರ್ಬಲ್ಯ ಎಂದು ಅಂದುಕೊಂಡರೆ ಅದು ಕೂಡ ಮತ್ತೊಬ್ಬರ ಜೀವನದಲ್ಲಿ ಎಷ್ಟೋ ಬಾರಿ ವರವಾಗಿ ಕಾಣಿಸಿಕೊಳ್ಳಲೂಬಹುದು. ಅದು ಹೇಗೆ ಎಂಬುದು ಈ ಒಂದು ಚಿಕ್ಕ ಕಥೆ ನಮಗೆ ಮನದಟ್ಟು ಮಾಡಿಕೊಡುತ್ತದೆ. ಇವತ್ತಿನ ಕಥೆ ಮಡಿಕೆಯ ಕಥೆ. ಒಂದಾನೊಂದು ಕಾಲದಲ್ಲಿ ಒಂದು ನದಿಯ ತೀರದಲ್ಲಿ 2 ಮಣ್ಣಿನ ಮಡಿಕೆಗಳು ಇತ್ತು. ಒಂದು ಸರಿಯಾಗಿತ್ತು, ಮತ್ತೊಂದು ಅಲ್ಲಲ್ಲಿ ಸ್ವಲ್ಪ ಬಿರುಕು ಬಿಟ್ಟಿತ್ತು. ಅಂದರೆ ಒಂದು ಮಡಿಕೆಯಲ್ಲಿ ನೀರನ್ನು ಹಾಕಿದರೆ ನೀರು ಸೋರುತ್ತಿರಲಿಲ್ಲ, ಆದರೆ ಮತ್ತೊಂದರಲ್ಲಿ ಸ್ವಲ್ಪ ಬಿರುಕಿದ್ದರಿಂದ ನೀರು ಸೋರಿಕೆಯಾಗುತ್ತಿತ್ತು. ಅಲ್ಲಿಯೇ ಹತ್ತಿರದಲ್ಲಿದ್ದ ಒಬ್ಬ ಕೃಷಿಕ ಆ ಮಡಿಕೆಗಳನ್ನು ಉಪಯೋಗಿಸುತ್ತಿದ್ದ. ದಿನಾಲೂ 2 ಮಡಿಕೆಗಳಲ್ಲಿ ನದಿಯ ನೀರನ್ನು ತುಂಬಿಸಿಕೊಂಡು ಮನೆಗೆ ಹೋಗುತ್ತಿದ್ದ. ಒಡೆದ ಮಡಿಕೆಯಿಂದ ನದಿಯಿಂದ ಮನೆಯವರೆಗೂ ನೀರು ಸೋರಿಕೆಯಾಗುತ್ತಿತ್ತು. ಆ ಬಿರುಕಿದ್ದ ಮಡಿಕೆ ಯಾವಾಗಲೂ ದುಃಖದಿಂದ ಇರುತ್ತಿತ್ತು. ಅದು ತನ್ನ ಮನದಲ್ಲಿ, ನನ್ನಲ್ಲಿ ಸಂಪೂರ್ಣವಾಗಿ ನೀರು ಯಾವಾಗಲೂ ನಿಲ್ಲುವುದಿಲ್ಲ, ಹೀಗೆ ಆಗಿ ಒಂದು ದಿನ ನಾನು ಒಡೆದು ಹೋಗುತ್ತೇನೆ. ಈ ದೌರ್ಬಲ್ಯದಿಂದಾಗಿ ನನ್ನ ಜೀವನ ಸಂಪೂರ್ಣ ವ್ಯರ್ಥ ಎಂದು ಅಂದುಕೊಳ್ಳುತ್ತಿತ್ತು. ಆದರೂ ಈ ಕೃಷಿಕ ದಿನಾಲೂ ನನ್ನಲ್ಲಿ ನೀರು ತುಂಬಿಸಿಕೊಂಡು ತೆಗೆದುಕೊಂಡು ಹೋಗುತ್ತಾನಲ್ಲ ಎಂದು ಕುತೂಹಲದಿಂದ ಒಮ್ಮೆ ಅವನಿಗೆ ಹೇಳಿತ್ತು. ನೀವು ಯಾಕೆ ನನ್ನನ್ನು ಉಪಯೋಗಿಸುತ್ತಿದ್ದೀರಾ? ನಾನು ಬಿರುಕು ಬಿಟ್ಟ ಮಡಿಕೆ, ಉಪಯೋಗಕ್ಕೆ ಬಾರದ ಮಡಿಕೆ, ಆದರೂ ನನ್ನಲ್ಲಿ ನೀರನ್ನು ಹೊತ್ತೊಯ್ಯುತ್ತೀರಲ್ಲ, ಇದು ವ್ಯರ್ಥವಾದ ಕೆಲಸ, ಸುಮ್ಮನೆ ನನ್ನನ್ನು ಬಿಸಾಕಿಬಿಡಿ ಎಂದು. ಅದಕ್ಕೆ ಕೃಷಿಕ ನಗುತ್ತಾ ಹೇಳ್ತಾನೆ, ಅಯ್ಯೋ, ನೀನು ಬಿರುಕು ಇರುವುದನ್ನು ಮಾತ್ರ ಗಮನಿಸುತ್ತಿದ್ದೀಯ. ನಾನು ಈ ದಾರಿಯಲ್ಲಿ ಕೆಲವು ಬೀಜಗಳನ್ನು ಬಿತ್ತಿದ್ದೆ. ನಿನ್ನಲ್ಲಿ ನೀರನ್ನು ತುಂಬಿಸಿಕೊಂಡು ಹೋಗುವುದರಿಂದ ಆ ಬೀಜಕ್ಕೆ ದಿನಾಲೂ ನೀರು ಸಿಕ್ಕಿದೆ. ನಿನ್ನಿಂದ ಸುರಿದ ಈ ನೀರಿನಿಂದಲೇ ಇವತ್ತು ಈ ದಾರಿಯೆಲ್ಲ ಹೂಗಳಿಂದ ತುಂಬಿದೆ. ಜನರು ನಡೆಯುವಾಗ ಆ ಹೂಗಳನ್ನು ನೋಡಿ ಸಂತೋಷ ಪಡುತ್ತಿದ್ದಾರೆ. ಇದು ನಿನಗೆ ಕಾಣಿಸಿಲ್ಲವೇ ಎಂದು. ಆಗ ಆ ಬಿರುಕು ಬಿಟ್ಟ ಮಡಿಕೆಗೆ ಅರ್ಥವಾಗುತ್ತದೆ, ತಾನು ದೌರ್ಬಲ್ಯ ಎಂದುಕೊಂಡದ್ದು ಇನ್ನೊಬ್ಬರಿಗೆ ಸಂತೋಷವನ್ನುಂಟು ಮಾಡಿದೆ. ನಾನೇ ವ್ಯಥಾ ನನ್ನನ್ನು ಬೇರೆ ಮಡಿಕೆಗೆ ತುಲನೆ ಮಾಡಿಕೊಂಡು ದುಃಖ ಪಡುತ್ತಿದ್ದೆ ಎಂದು ಅರ್ಥ ಮಾಡಿಕೊಳ್ಳುತ್ತದೆ. ಆದ್ದರಿಂದ ನಾವು ಕೂಡ ಮೊದಲು ನಮ್ಮನ್ನು ಬೇರೆಯವರ ಜೊತೆ ತುಲನೆ ಮಾಡಿಕೊಳ್ಳುವುದನ್ನು ಬಿಟ್ಟು ಬಿಡಬೇಕು. ಆದಾಗ್ಯೂ ಕೆಲವು ಸಲ ಕೆಲವೊಂದು ನಮ್ಮಲ್ಲಿರುವ ವಿಚಾರಗಳು ದೌರ್ಬಲ್ಯ ಎನಿಸಿದರೂ ಸಹ ಅದು ಇನ್ನೊಬ್ಬರಿಗೆ ಯಾವುದೋ ರೀತಿಯಲ್ಲಿ ಸಹಾಯವಾಗುವಂತೆ ಮಾಡುತ್ತದೆ. ಹಾಗಾಗಿ ನಮ್ಮ ಅಸ್ತಿತ್ವವನ್ನು ಸ್ವೀಕರಿಸಿ ಖುಷಿಯಿಂದ ಇರುವುದು ಅತ್ಯುತ್ತಮ. ಇದು ಕಥಾಲೋಕದ ಇವತ್ತಿನ ಕಥೆ. ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.